ವಿಡಿಯೋದಲ್ಲಿ ನಾವು ಅಕಾಲಿಕ ಬಿಳಿ ಕೂದಲು ಸಮಸ್ಯೆ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ನಿಮ್ಮ ವಯಸ್ಸು ಇನ್ನೂ 25ರಿಂದ 30 ವರ್ಷದ ನಡುವಿನಲ್ಲಿದೆಯಾ? ಆದರೆ ಕನ್ನಡಿ ನೋಡಿದಾಗ ಬಿಳಿ ಕೂದಲು ತೋರುತ್ತಿದೆಯಾ? ಇದು ಇಂದಿನ ಜನರೇಷನ್ನಲ್ಲಿ ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿದೆ. ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕಾದ ವಿಷಯವೇನೆಂದರೆ, ನಮ್ಮ ಕೂದಲುಗೆ ನ್ಯಾಚುರಲ್ ಕಲರ್ ಕೊಡುವುದು ಮೆಲನಿನ್ ಅಂತ ಒಂದು ಪಿಗ್ಮೆಂಟ್. ಈ ಮೆಲನಿನ್ ಪ್ರೊಡಕ್ಷನ್ ಕಡಿಮೆಯಾದಾಗ ಕೂದಲು ಬಿಳಿಯಾಗತೊಡಗುತ್ತದೆ. ಅದಾದ ಮೇಲೆ ಈ ಅಕಾಲಿಕ ಬಿಳಿ ಕೂದಲು ಆಗಲು ಮುಖ್ಯ ಕಾರಣಗಳು ಯಾವುವೆಂದು ನೋಡೋಣ. ಮೊದಲನೇದಾಗಿ ಜೆನೆಟಿಕ್ಸ್, ಅಂತೆ ನಿಮ್ಮ ತಾಯಿ ತಂದೆ ಅಥವಾ ಅಜ್ಜಿಗೆ ಚಿಕ್ಕ ವಯಸ್ಸುದಲ್ಲೇ ಬಿಳಿ ಕೂದಲು ಬಂದಿದ್ದರೆ ನಿಮಗೂ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅದಾದ ಮೇಲೆ ನೀವು ದಿನಾಲೂ ಮಾಡುವ ಸ್ಟ್ರೆಸ್ ಕೂಡ ಈ ಪ್ರಾಬ್ಲಮ್ ಅನ್ನು ಇನ್ನೂ ಜಾಸ್ತಿ ಮಾಡುತ್ತದೆ. ವರ್ಕ್ ಪ್ರೆಷರ್, ಪರ್ಸನಲ್ ಪ್ರಾಬ್ಲಮ್ಸ್, ಸಾಕಷ್ಟು ನಿದ್ದೆ ಇಲ್ಲದಿರುವುದು ಇವೆಲ್ಲ ಮೆಲನಿನ್ ಪ್ರೊಡಕ್ಷನ್ ಮೇಲೆ ನೆಗೆಟಿವ್ ಇಫೆಕ್ಟ್ ಮಾಡುತ್ತದೆ. ಕೊನೆಯದಾಗಿ ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಇದು ಅತ್ಯಂತ ಮುಖ್ಯವಾದ ಕಾರಣ. ನಿಮ್ಮ ದೇಹದಲ್ಲಿ ವೈಟಮಿನ್ B12, ಐರನ್, ಕಾಪರ್, ಜಿಂಕ್ ಮತ್ತು ಪ್ರೋಟೀನ್ ಅಂಶಗಳ ಕೊರತೆ ಇದ್ದರೆ ಕೂದಲಿನ ಆರೋಗ್ಯ ತುಂಬಾ ಪರಿಣಾಮ ಆಗುತ್ತದೆ. ಅದೇ ರೀತಿ ನೀವು ಸ್ಮೋಕಿಂಗ್ ಮಾಡುತ್ತಿದ್ದರೆ, ಪೊಲ್ಯೂಷನ್ ಅಧಿಕ ಇರುವ ಸ್ಥಳದಲ್ಲಿದ್ದರೆ, ಕೆಮಿಕಲ್ ಹೇರ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡುತ್ತಿದ್ದರೆ ಇವೆಲ್ಲ ಅಕಾಲಿಕ ವಯಸ್ಸಾಗುವಿಕೆಯನ್ನು ವೇಗವಾಗಿ ಮಾಡುತ್ತದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಪ್ರಾಬ್ಲಮ್ ಅನ್ನು ನ್ಯಾಚುರಲ್ ಆಗಿ ಹೇಗೆ ಕಂಟ್ರೋಲ್ ಮಾಡಬಹುದು ಎಂಬುದನ್ನು. ಮೊದಲನೆಯದಾಗಿ ಕರಿಬೇವು ಮತ್ತು ತೆಂಗಿನ ಎಣ್ಣೆ ಬಗ್ಗೆ ಹೇಳ್ತೀನಿ. ಇದಕ್ಕೆ ನೀವು 10ರಿಂದ 15 ಫ್ರೆಶ್ ಕರಿಬೇವು ತೆಗೆದುಕೊಂಡು 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯಲ್ಲಿ ಸ್ಲೋ ಹೀಟ್ನಲ್ಲಿ 5 ನಿಮಿಷ ಕುದಿಸಬೇಕು. ಆ ನಂತರ ಅದನ್ನು ಕೂಲಾಗಲು ಬಿಟ್ಟು ಫಿಲ್ಟರ್ ಮಾಡಿ. ಈ ಆಯಿಲ್ ಅನ್ನು ಬೆಚ್ಚಗೆ ಮಾಡಿ ಸ್ಕ್ಯಾಲ್ಪ್ ಮಸಾಜ್ ಮಾಡಿ. ವಾರಕ್ಕೆ 2ರಿಂದ 3 ಬಾರಿ ಯೂಸ್ ಮಾಡಿ. ಕರಿಬೇವುದಲ್ಲಿ ನ್ಯಾಚುರಲ್ ಆಂಟಿಆಕ್ಸಿಡೆಂಟ್ಸ್ ಇವೆ. ಅವು ಹೇರ್ ಫಾಲಿಕಲ್ಸ್ ಅನ್ನು ಬಲಪಡಿಸಿ ಮೆಲನಿನ್ ಪ್ರೊಡಕ್ಷನ್ ಅನ್ನು ಬೂಸ್ಟ್ ಮಾಡುತ್ತದೆ. ಅದಾದ ಮೇಲೆ ಬೆಟ್ಟದ ನೆಲ್ಲಿ ಬಗ್ಗೆ ಮಾತನಾಡೋಣ. ಬೆಟ್ಟದ ನೆಲ್ಲಿಯಂತೆ ವೈಟಮಿನ್ ಸಿಯ ಶಕ್ತಿ ಕೇಂದ್ರ. ಅದಲ್ಲದೆ ನ್ಯಾಚುರಲ್ ಆಂಟಿಆಕ್ಸಿಡೆಂಟ್ಸ್ ಕೂಡ ಇವೆ. ನೀವು ದಿನಾ ಒಂದು ಫ್ರೆಶ್ ಬೆಟ್ಟದ ನೆಲ್ಲಿ ಜ್ಯೂಸ್ ತೆಗೆದುಕೊಳ್ಳಬಹುದು ಅಥವಾ ಬೆಟ್ಟದ ನೆಲ್ಲಿ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿಯಬಹುದು. ಇದರ ಟೇಸ್ಟ್ ಸ್ವಲ್ಪ ಕಹಿಯಾಗಿದ್ದರೆ ಸ್ವಲ್ಪ ತೇನೆ ಅಥವಾ ಬೆಲ್ಲವನ್ನು ಸೇರಿಸಬಹುದು. ಬೆಟ್ಟದ ನೆಲ್ಲಿ ಕೂದಲಿನ ಆರೋಗ್ಯವನ್ನು ಇಂಪ್ರೂವ್ ಮಾಡುವುದಲ್ಲದೆ ಓವರಾಲ್ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತದೆ. ಕೊನೆಯದಾಗಿ ಕಪ್ಪು ಎಳ್ಳು ಬಗ್ಗೆ ಹೇಳ್ತೀನಿ. ಇದರಲ್ಲಿ ಕಾಪರ್, ಮ್ಯಾಗ್ನೀಷಿಯಂ, ಹೆಲ್ದಿ ಫ್ಯಾಟ್ಸ್ ಇವೆ. ಇವು ಕೂದಲಿನ ವರ್ಣದ್ರವ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ನೀವು ದಿನಾ 1 ಟೀ ಸ್ಪೂನ್ ಕಪ್ಪು ಎಳ್ಳು ತೆಗೆದುಕೊಳ್ಳಬಹುದು, ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ತಿನ್ನಬಹುದು ಅಥವಾ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿ ಕುಡಿಯಬಹುದು. ಈ ರೆಮಿಡಿಯನ್ನು ಕನಿಷ್ಠ 2ರಿಂದ 3 ತಿಂಗಳು ಮುಂದುವರಿಸಿದರೆ ಖಂಡಿತವಾಗಿಯೂ ರಿಸಲ್ಟ್ಸ್ ಕಾಣಿಸುತ್ತದೆ. ಆದರೆ ಸ್ನೇಹಿತರೆ, ಈ ಎಲ್ಲಾ ರೆಮಿಡೀಸ್ ಜೊತೆಗೆ ನಿಮ್ಮ ದಿನನಿತ್ಯದ ಆಹಾರ ಡಯಟ್ ಮತ್ತು ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮೊದಲನೇದಾಗಿ ಪ್ರೋಟೀನ್ ರಿಚ್ ಆಹಾರವನ್ನು ಹೆಚ್ಚಾಗಿ ಸೇವಿಸಿ. ಬೇಳೆಕಾಳುಗಳು, ಧಾನ್ಯಗಳು ಮತ್ತು ಬೀಜಗಳನ್ನು ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ. ಅದಾದ ಮೇಲೆ ಹಸಿರು ಎಲೆ ತರಕಾರಿಗಳನ್ನು ಹೆಚ್ಚು ತಿನ್ನಿ. ಅವುಗಳಲ್ಲಿ ಕಬ್ಬಿಣದಂಶ ಮತ್ತು ಫೋಲೇಟ್ ಸಮೃದ್ಧವಾಗಿದೆ. ಪಾಲಕ್, ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಉತ್ತಮ ಆಕರಗಳು. ಕೊನೆಯದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡೋಣ. ಪ್ರತಿದಿನ 10 ನಿಮಿಷಗಳ ಮೆಡಿಟೇಷನ್ ಮಾಡಿ ಸರಿಯಾದ ನಿದ್ರಾಕ್ರಮವನ್ನು ಪಾಲಿಸಿ. ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಗುಣಮಟ್ಟದ ನಿದ್ರೆ ಬಹಳ ಮುಖ್ಯ. ಅದೇ ರೀತಿ ನಿಯಮಿತವಾಗಿ ವ್ಯಾಯಾಮ ಮಾಡಿ. ಇದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ತಲೆಬುರುಡಿಯ ಆರೋಗ್ಯ ವೃದ್ಧಿಸುತ್ತದೆ. ರಾಸಾಯನಿಕಯುಕ್ತ ಹೇರ್ ಡೈಗಳು ಹಾಗೂ ಸ್ಟ್ರೈಟನಿಂಗ್ ಟ್ರೀಟ್ಮೆಂಟ್ಗಳನ್ನು ತಪ್ಪಿಸಿ ಅಥವಾ ಕಡಿಮೆ ಮಾಡಿ. ಒಂದು ವಿಷಯ ನೆನಪಿಡಿ, ಈ ನೈಸರ್ಗಿಕ ಕ್ರಮಗಳನ್ನು ಸಮಾಧಾನದಿಂದ ಮುಂದುವರಿಸಬೇಕು. ರಾತ್ರೋರಾತ್ರಿ ಫಲಿತಾಂಶವನ್ನು ನಿರೀಕ್ಷಿಸಬೇಡಿ. ಕನಿಷ್ಠ 8ರಿಂದ 12 ವಾರಗಳ ಕಾಲ ಸತತವಾಗಿ ಪಾಲಿಸಿದರೆ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆ ಸಂಪೂರ್ಣವಾಗಿ ಗುಣವಾಗದಿದ್ದರೂ ಮುಂದಿನ ಹಾನಿಯನ್ನು ತಡೆಯಬಹುದು ಮತ್ತು ಕೂದಲಿನ ಗುಣಮಟ್ಟವನ್ನು ಉತ್ತಮಗೊಳಿಸಬಹುದು. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇಂತಹ ಹೆಚ್ಚಿನ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಮರೆಯದೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.